ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದಲ್ಲಿ ಮುಂದುವರೆದಿದೆ ಎಸ್ಐಆರ್ ಪ್ರಕ್ರಿಯೆ. ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮಧ್ಯೆ ಎಸ್ಐಆರ್ ದುರ್ಬಳಕೆಯ ಜಟಾಪಟಿ ಕೂಡ ಮುಂದುವರೆದಿದೆ. ಇನ್ನು ಜಿಲ್ಲೆಯಲ್ಲೂ ಮತ ಪರಿಷ್ಕರಣೆ ಚುರುಕುಗೊಂಡಿದೆ. ರಾಜ್ಯದಾದ್ಯಂತ ನಡೀತಾ ಇದೆ ಎಸ್ಐಆರ್ ಪ್ರಕ್ರಿಯೆ. ಆದರೆ ಒಂದು ಕಡೆ ನೀವು ನೋಡ್ಬೋದು, ಈ ಎಸ್ಐಆರ್ ಅನ್ನೋದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ. ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮಧ್ಯೆ ಎಸ್ಐಆರ್ ದುರ್ಬಳಕೆಯ ಗಂಭೀರ ಆರೋಪ ಜಟಾಪಟಿ ಮುಂದುವರೆದಿದೆ. ಅಂದರೆ ಯಾವುದೋ ಒಂದು ಸಮುದಾಯ ಭವನ, ಕಲ್ಯಾಣ ಮಂಟಪದಲ್ಲಿ ಜನರನ್ನು ಸೇರಿಸಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾರೆ ಅನ್ನೋದಾದರೆ, ಇದು ಎಸ್ಐಆರ್ ಪ್ರಾಮಾಣಿಕವಾಗಿ ಎಸ್ಐಆರ್ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನಕ್ಕೆ ಇದು ಕಾರಣವಾಗಿದೆ. ಹಾಗಾಗಿ ರಾಜಕೀಯ ನಾಯಕರು, ಪಕ್ಷಗಳು ಆರೋಪ ಪ್ರತ್ಯಾರೋಪಗಳ ಜಟಾಪಟಿಯನ್ನು ಮುಂದುವರೆಸಿದ್ದಾರೆ. ರಾಮನಗರದಲ್ಲಿ ನಡೆದಿದ್ದಂಥ ಎಸ್ಐಆರ್ ಗೊಂದಲ ಈಗ ಬೆಂಗಳೂರನ್ನು ಕೂಡ ತಲುಪಿದೆ. ಬ್ಯಾಟರಾಯನಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಫಾತಿಮಾ ಲೇಔಟ್ನ ಮಸೀದಿ ಬಳಿ ಅರ್ಜಿ ಪರಿಷ್ಕರಣಾ ಪ್ರಕ್ರಿಯೆ ನಡೀತಾ ಇದೆ. 100ಕ್ಕೂ ಹೆಚ್ಚು ಮತದಾರರು ಅರ್ಜಿಯನ್ನು ಭರ್ತಿ ಮಾಡ್ತಿದ್ದಾರೆ. ಬೆಂಗಳೂರಲ್ಲೂ ಹಾಗಾದರೆ ಎಸ್ಐಆರ್ ಮಿಸ್ಯೂಸ್ ಆಗ್ತಾ ಇದೆಯಾ? ಎಸ್ಐಆರ್ ಮಾಡೋದೇ ಇಂಥ ಮಿಸ್ಯೂಸ್ ಆಗಿರೋದನ್ನು ಸರಿ ಮಾಡೋದಕ್ಕೆ. ಇಲ್ಲೆಲ್ಲೋ ಗುಂಪು ಕಟ್ಕೊಂಡು ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾರೆ ಅನ್ನೋದಾದರೆ ಬಹಳ ಆಶ್ಚರ್ಯ ಆಗುತ್ತೆ. ರಾಮನಗರ ಇಕ್ಬಾಲ್ ಹುಸೇನ್ ಅವರ ಕ್ಷೇತ್ರ, ಬೆಂಗಳೂರಲ್ಲಿ ಫಾತಿಮಾ ಲೇಔಟ್, ಏನಾಗ್ತಿದೆ ಇಲ್ಲಿ? ಯಾವ ರೀತಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರೆ? ಗೃಹ ಇಲಾಖೆ ಏನು ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ನೀವು ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಏನಾದ್ರು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಬಹಳ ಆಶ್ಚರ್ಯ ಆಗ್ತಾ ಇದೆ. ಈ ರೀತಿಯ ಪ್ರಕ್ರಿಯೆಗಳಾಗಬಾರ್ದು. ಎಸ್ಐಆರ್ ಪ್ರಕ್ರಿಯೆ ಹೇಗಾಗಬೇಕು ಹಾಗೇ ಆಗಬೇಕು, ಹಂತ ಹಂತವಾಗಿ ಆಗಬೇಕು, ಪ್ರಾಮಾಣಿಕವಾಗಿ ಆಗಬೇಕು. ಸಿಬ್ಬಂದಿ ಮನೆಗೆ ಭೇಟಿ ಕೊಡ್ತಾರೆ, 3 ಹಂತದಲ್ಲಿ ಭೇಟಿ ಕೊಡ್ತಾರೆ. ಬಂದ ಸಂದರ್ಭದಲ್ಲಿ ನಿಮ್ಮ ದಾಖಲೆಗಳನ್ನು ತೋರಿಸಿ ವೆರಿಫೈ ಮಾಡೋದು. ಫಸ್ಟ್ ಪ್ರೊಸೀಜರ್ ಎನ್ಯುಮರೇಷನ್. ಆ ಪ್ರಕ್ರಿಯೆಯಲ್ಲಿ ಅರ್ಜಿ ತುಂಬೋದು. ನಾವು ಭಾರತೀಯ ಪ್ರಜೆ, ನಾವು ಗುರುತಿನ ಚೀಟಿಯನ್ನು ಈ ಹಿಂದೆ ಕೂಡ ಹೊಂದಿದ್ವಿ ಅನ್ನುವಂತಹ ಫಾರ್ಮ್ ಫಿಲ್ಲಿಂಗ್ ಮತ್ತು ಸೈನಿಂಗ್ ಅಥಾರಿಟಿ ಮಾತ್ರ. ಏಕದಮ್ ಜನವನ್ನು ಗುಂಪು ಸೇರಿಸಿ ಈ ರೀತಿ ಮಾಡೋದಲ್ಲ ಎಸ್ಐಆರ್ ಪ್ರಕ್ರಿಯೆ. ಗೃಹ ಇಲಾಖೆ ಕಡೆ ಗಮನ ಹರಿಸಬೇಕು, ರಾಜ್ಯ ಚುನಾವಣಾ ಆಯೋಗ ಗಮನ ಹರಿಸಬೇಕು. ಈ ರೀತಿ ಎಸ್ಐಆರ್ ಪ್ರಕ್ರಿಯೆ ಆಗುತ್ತೆ ಅನ್ನೋದಾದರೆ ಇದನ್ನು ಎಸ್ಐಆರ್ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮೇಡಮ್, BLA ನವ್ರು ಯಾರು? ಇಲ್ಲಿ ಮಾಡ್ಬೋದಾ? ಸ್ಕೂಲ್ನಲ್ಲಿ ಮಾಡೋ ರೂಲ್ಸ್ ಇದೆಯಾ? ರೂಲ್ಸ್ ಇದೆಯಾ? ನಿಮಗೇನು ಹೇಳಿರೋದು? ಮನೆಗೂ ಹೋಗಿ ಮಾಡಬೇಕಂತ ತಾನೇ. ನೀವು ಇಲ್ಲಿ ಮಾಡಿದ್ರೆ ಹೆಂಗೆ? ಅಲ್ಲ ಇಲ್ಲಿ ಮಾಡಿದ್ರೆ ಹೆಂಗೆ ನೀವೇ ಹೇಳಿ. ನಮ್ಗೆ ಆನ್ಸರ್ ಮಾಡಿ. ನೀವು ಇಲ್ಲಿ ಮಾಡೋದು ರೂಲ್ಸೇ ಇಲ್ಲ. ನಾವು ಕಂಪ್ಲೇಂಟ್ ಮಾಡ್ತೀರಿ. ಇಲ್ಲಿ ಮಾಡೋ ರೂಲ್ಸೇ ಇಲ್ಲ. ನೀವು ನೆನ್ನೆಯಿಂದ ಇಲ್ಲೇ ಕೊಡ್ತಾ ಇದ್ದೀರಾ. ಮನೆಗೂ ಹೋಗೋ ರೂಲ್ಸು ನಿಮ್ಮದು. BLA 1 ಇವರೆಲ್ಲ ಎಲ್ಲಿ? ಇನ್ನೂ ಯಾರೂ ಬಂದಿಲ್ವಾ? 1 2 BLA 1 2